Nagma, right? Okay. So, chemistry is a branch of science which deals with the study of really matter and Structure and properties of matter. ಸ್ಟ್ರಕ್ಚರ್ ಅಂಡ್ ಪ್ರಾಪರ್ಟೀಸ್ ಮ್ಯಾಟರ್ದು ಸ್ಟ್ರಕ್ಚರ್ ಅಥವಾ ಪ್ರಾಪರ್ಟೀಸ್ ನಾವೇನ್ ಸ್ಟಡಿ ಮಾಡ್ತೀವಿ ಮತ್ತೆ ಕೆಲವೊಂದು ಟ್ರಾನ್ಸ್ಫಾರ್ಮೇಶನ್ಸ್ ನ ಏನೇನ್ ಸ್ಟಡಿ ಮಾಡ್ತೀವಿ ಮತ್ತೆ ಮಾಲಿಕ್ಯೂಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂಡ್ ಆಟಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ದೆನ್ ಕೆಲವೊಂದು ಕೆಮಿಕಲ್ ಪ್ರೊಸೀಜರ್ಸ್ ನಾವು ಸ್ಟಡಿ ಮಾಡ್ತೀವಿ ಆಲ್ ದೋಸ್ ಥಿಂಗ್ ವಿಲ್ ಗೋಯಿಂಗ್ ಟು ಅಂಡರ್ ಕೆಮಿಸ್ಟ್ರಿ ಅನ್ನೋ ಬ್ರಾಂಚ್ ಅಲ್ಲಿ ಕೂಡ ನಾವು ಸ್ಟಡಿ ಮಾಡ್ತೀವಿ ಓಕೆನಾ ಸೊ ಕೆಮಿಸ್ಟ್ರಿ ಅಂತಂದ್ರೆ ಏನು ಅಂತ ಗೊತ್ತಿದೆ ವೈ ವಿ ನೀಡ್ ಟು ಸ್ಟಡಿ ದ ಕೆಮಿಸ್ಟ್ರಿ ಆಕ್ಚುಲಿ ನಾವ್ ಯಾಕೆ ಕಲಿಬೇಕು ಕೆಮಿಸ್ಟ್ರಿನ ಯಾಕೆ ನಿಮ್ಮ ಕೋರ್ಸ್ ಸಬ್ಜೆಕ್ಟ್ ಅಲ್ಲಿ ಈವನ್ ಯು ಆರ್ ಗೋಯಿಂಗ್ ಟು MBBS ಆರ್ ಇಂಜಿನಿಯರಿಂಗ್ ಅಲ್ವಾ ನೀವು ಎಂಜಿನಿಯರಿಂಗ್ ಹೋಗ್ಬೋದು ಅಥವಾ MBBS ಗೆ ಅಥವಾ BSc ನರ್ಸಿಂಗ್ಗೆ ಎನಿಥಿಂಗ್ ಕೆಲವೊಂದು ಸಬ್ಜೆಕ್ಟ್ ತುಂಬಾ ಮೋಸ್ಟ್ ಪ್ರಾಮಿನೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಬಯಾಲಜಿ ಆಗಿರ್ಬೋದು ಈಗ ನೀವು ಮೆಡಿಕಲ್ ಸೈನ್ಸಿಗೆ ಹೋಗ್ಬೇಕಂದ್ರೆ ಯು ನೀಡ್ ಟು ಲರ್ನ್ ಯು ಮಸ್ಟ್ ಲರ್ನ್ ಬಯಾಲಜಿ ಸೊ ಬಯಾಲಜಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ why the people add this chemistry to core subject in your PUC ಏನಾದ್ರೂ ಐಡಿಯಾಸ್ ಇದೆಯಾ ಯಾಕೆ ಆಡ್ ಮಾಡಿದ್ದಾರೆ why what is the importance of chemistry ಕೆಮಿಸ್ಟ್ರಿನ ನಾವ್ ಯಾಕೆ ಕಲಿಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ಓಕೆನಾ Okay, this is the today's first chapter. We are going to start with some basic concepts of chemistry. Okay, na? First chapter, some basic concepts of chemistry, na? Everybody, Yes, ma'am. Yes, ma'am. Yes, ma'am. Very good. So, some basic concepts of chemistry is your first chapter. Why they put in the first year of PUC? Why we need to study chemistry? Another this chapter will help you to get an idea. Okay, na? Okay. See, what are the branches present in the chemistry? ಯಾವ್ಯಾವ್ದು branches ಇದೆ ಗೊತ್ತಾ? Yes, ma'am. Yes. Physical chemistry, analytical chemistry, and organic chemistry, inorganic chemistry, and nuclear chemistry, and biochemistry, and industrial chemistry, and polymer chemistry, so on. Okay, na? Inna tumba ide. This is some of the branches. ಕೆಮಿಸ್ಟ್ರಿ ಅಂತ ಅಂದ ತಕ್ಷಣ ನಾವು ಜನರಲ್ ಆಗಿ ಏನಂತ ಅನ್ಕೋತೀವಿ ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡ್ತೀವಿ ಮತ್ತೆ ಮಾಲಿಕ್ಯೂಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತ ನಾವು ಅನ್ಕೊಂತೀವಿ ಬಟ್ ಇಟ್ ಈಸ್ ಕನ್ಸಿಡರ್ ಎಷ್ಟು ಯೂಸ್ ಇದೆ ಅಂದ್ರೆ ದೇ ಆರ್ ಕ್ಲಾಸಿಫೈಡ್ ಇಂಟು innumerous number of branches. So what do you mean by physical chemistry? Physical chemistry ಅಂತಂದ್ರೆ ಏನು? It deals with the structure of matter, energy changes, and the law of principles, theories that explain the transformation of one form of matter to another form. Okay, na? So, physical chemistry ಅಂತಂದ್ರೆ ಏನು? It is a branch of chemistry again. It deals with the structure. It deals with the structure. Structure of what? Matter. Before that, what do you mean by matter? Anything that occupy the space and have a mass is called matter. Exactly right. Anything which is occupying space.
ಯಾವುದೋ ಒಂದು ಥಿಂಗ್ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋದೊಂದು ಮ್ಯಾಟರ್. ಈ ಎಕ್ಸ್ ಇಫ್ ಇಟ್ ಆಕ್ಯುಪೈ ಸ್ಪೇಸ್, ಸ್ಪೇಸ್ ಅಂದ್ರೆ ಖಾಲಿ ಜಾಗ ಅಂತ ತಗೋಬಹುದು. ಓಕೆನಾ? ಇಫ್ ಇಟ್ ಆಕ್ಯುಪೈ ಸ್ಪೇಸ್ ಅಂಡ್ ಇಟ್ ಹ್ಯಾಸ್ ಮಾಸ್. ಹೇಳಪ್ಪ. ಯಾರಿದೆಲ್ಲ ಮಾಡ್ತಾ ಇರೋದು? ಡೋಂಟ್ ಡೂ ದಿಸ್ ಥಿಂಗ್ಸ್. ಜಸ್ಟ್ ಯು ನಿಮ್ ಪೆನ್ ಅಂಡ್ ಪೇಪರ್ ಅಲ್ಲಿ ಬರ್ಕೊಳ್ಳಿ. ಡೋಂಟ್ ನಿಮ್ಮ ಸ್ಕ್ರೀನ್ ಮೇಲೇನು ಬರೆಯೋದಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಎನಿಥಿಂಗ್ ವಿಚ್ ಇಸ್ ಆಕ್ಯುಪೈಯಿಂಗ್ ಸ್ಪೇಸ್ and having mass. ಯಾವುದೇ ಒಂದು ವಸ್ತು ಅಂತ ತಗೊಳ್ಳೋಣ ಅಥವಾ ಯಾವುದೋ ಒಂದು ಥಿಂಗ್ ಅಂತ ತಗೊಳ್ಳೋಣ, ಅದು ಅದಕ್ಕೆ ಆದಂತ ಮಾಸ್ ಇರುತ್ತೆ ಅಂಡ್ ಸ್ಪೇಸ್ ನ ಅದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇಫ್ ಯು ಪುಟ್ ಯುವರ್ ಪೆನ್, ನೀವು ಏನ್ ಯೂಸ್ ಮಾಡ್ತಿದ್ದೀರಲ್ವಾ ಪೆನ್ ಅಥವಾ ಬುಕ್ ಅಥವಾ ಮೊಬೈಲ್, ಅದು ನಿಮ್ಮ ಏನು ಒಂದು ಟೇಬಲ್ ಮೇಲೆ ಇಡ್ತೀರಾ ಅಥವಾ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರಾ. ಇಸ್ ಇಟ್ ಆಕ್ಯುಪೈ ಸ್ಪೇಸ್? ಎಸ್ ಅಲ್ವಾ? ಅಥವಾ ನಿಮ್ಮ ಒಂದು ಯಾವ್ದೋ ಒಂದು ಪೆನ್ಸಿಲ್ ಅಂತ ಅನ್ಕೊಳ್ಳೋಣ. ಪೆನ್ಸಿಲ್ ನ ನೀವು ಎಲ್ಲೋ ಒಂದ್ ಕಡೆ ಇಡ್ತೀರಾ, ಅದು ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಳುತ್ತಲ್ವಾ? ಎಸ್. ಸೊ ಮತ್ತೆ ಅದಕ್ಕೆ ವೆಯ್ಟ್ ಇರುತ್ತಲ್ವಪ್ಪ, ಮಾಸ್. ವೆಯ್ಟ್ ಅಥವಾ ಮಾಸ್ ಇರುತ್ತೆ. ಸೊ ಯಾವುದೇ ಒಂದು ವಸ್ತು ವಿಚ್ ಇಸ್ ಹ್ಯಾವಿಂಗ್ ಮಾಸ್ ಅಂಡ್ ಇಟ್ ಆಕ್ಯುಪೈಯಿಂಗ್ ಸ್ಪೇಸ್, ಅದನ್ನ ಇಟ್ಟಾಗ ಅದು ಒಂದಷ್ಟು ಸ್ಪೇಸ್ ನ ಆಕ್ಯುಪೈ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ವೆಯ್ಟ್ ಅಥವಾ ಅದರದೇ ಆದಂತ ಮಾಸ್ ಇರ್ಬೇಕು. ಅದನ್ನ ನಾವೇನಂತ ಕರಿತೀವಿ? ಮ್ಯಾಟರ್ ಅಂತ ಕರಿತೀವಿ. ಸೊ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಏನನ್ನ ಸ್ಟಡಿ ಮಾಡ್ತೀರಾ ನೀವು? ಸ್ಟ್ರಕ್ಚರ್ ಆಫ್ ಮ್ಯಾಟರ್. ಆ ಮ್ಯಾಟರ್ ಹೇಗೆ ಸ್ಟ್ರಕ್ಚರ್ಡ್ ಆಗಿದೆ. ಈಗ ನಾವು ಜನರಲ್ ಆಗಿ NaCl ಅಂತ ತಗೋತೀವಿ. NaCl ಅಂತ ತಗೊಂಡಾಗ ಸಿಂಪಲ್ ಆಗಿ ನಾವು ನೋಡಿದಾಗ NaCl, ಬಟ್ ಇಫ್ ಯು ಸಿ ದಟ್ ಸ್ಟ್ರಕ್ಚರ್, ಕ್ಯೂಬಿಕಲ್ ಸ್ಟ್ರಕ್ಚರ್ ನ ನೀವು ನೋಡ್ತೀರಾ ಅಲ್ವಾ? ಹೇಗೆ ಆಲ್ ದ ಇಲ್ಲಿ ರೈಟಿಂಗ್ ಅಲ್ಲಿ ಇದಾಗ್ತದೆ. See, these are the corner where your atoms are going to occupying space. Why it occupying space? Because it has mass. ಅದಕ್ಕೆ weight ಇದೆ ಮತ್ತೆ ಅದಕ್ಕೆ ಆದಂತ ಮಾಸ್ ಇರೋದ್ರಿಂದ ಅದು ಒಂದು ಸ್ಪೇಸ್ ಅನ್ನ, ಖಾಲಿ ಜಾಗವನ್ನ ಆಕ್ಯುಪೈ ಮಾಡ್ಕೋತಿದೆ. ಓಕೆನಾ? ಸೊ ಇದು ಸ್ಟ್ರಕ್ಚರ್ ನ ನಾವು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡ್ತೀವಿ. ದೆನ್ ಎನರ್ಜಿ ಚೇಂಜಸ್ ಅಂಡ್ law of principle and theories. So energy changes ಅಂದ್ರೆ ಯಾವ ತರ? For example, if you have water, generally water ಯಾವ ಫಾರ್ಮ್ ಅಲ್ಲಿ ಇರುತ್ತಪ್ಪ? liquid. Yes, liquid form ಅಲ್ಲಿ ಇರುತ್ತೆ. If you consider your water at room temperature, let us consider for room temperature, it is in the liquid form. If I want to convert this liquid form into gaseous form. Gaseous form of water na nanu convert ಮಾಡ್ಬೇಕಂತಂದ್ರೆ ಅಥವಾ ವೇಪರ್ ಫಾರ್ಮಿಗೆ ನಾನು ಏನಾದ್ರೂ ಕನ್ವರ್ಟ್ ಮಾಡ್ಬೇಕಂತಂದ್ರೆ ವಾಟರ್ನ ನಾನು ಏನ್ ಮಾಡ್ಬೇಕು? ಹೀಟ್ ಮಾಡ್ಬೇಕು. ಟೆಂಪರೇಚರ್ ಇನ್ಕ್ರೀಸ್ ಮಾಡು. ಎಸ್, ಟೆಂಪರೇಚರ್ ನಾನು ಇನ್ಕ್ರೀಸ್ ಮಾಡಬೇಕು. ಹೀಟ್ ಅನ್ನ ನಾವ್ ಏನಂತ ಕರಿತೀವಿ? ಟೆಂಪರೇಚರ್ ನ ರೈಸ್ ಮಾಡ್ಬೇಕಂದ್ರೆ ವಿ ನೀಡ್ ಟು ಪುಟ್ ಸಮ್ ಹೀಟ್. ಆರ್ ಹೀಟ್ ಅನ್ನ ನಾವು, ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಅಲ್ವಾ? ಹೌದು. ಎಸ್, ಇದು ಹೀಟ್ ಅನ್ನೋದು ಕೂಡ ಒಂದು ಫಾರ್ಮ್ ಆಫ್ ಎನರ್ಜಿ. ಸೊ ವೆನ್ ವಿ ಪುಟ್ ಎನರ್ಜಿ or heat to water, it will get converted from
one state to another Another. state ಅಲ್ವಾ? ಸೊ ಎನರ್ಜಿ ಏನಾಗ್ತಿದೆ ಇಲ್ಲಿ ಚೇಂಜಸ್ ಆಗ್ತಿದೆ. ವಾಟರ್ ಇನ್ ದ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದಾಗ ವಾಟರ್ದು ಎನರ್ಜಿ ಏನಿತ್ತು ಇನ್ ದ ಹೀಟ್ ಅಂತಾನೆ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 32 ಡಿಗ್ರಿ ನಾರ್ಮಲ್ ಟೆಂಪರೇಚರ್ ಅಂತ ತಗೊಳ್ಳೋಣ. 32 ಡಿಗ್ರಿಯಲ್ಲಿ ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇತ್ತು. ಅವಾಗ ಇದ್ರದ್ದು ಹೀಟ್ ಅಥವಾ ಟೆಂಪರೇಚರ್ ಏನಿತ್ತು 32 ಡಿಗ್ರಿ ಇತ್ತು. ವೆನ್ ಇಟ್ ಕನ್ವರ್ಟೆಡ್ ಇನ್ ಟು ವೇಪರ್ ಫಾರ್ಮ್ ಇಟ್ ಮೇ 99 degree or 100 degree, anything you can take. Vapors ನಿಮಗೆ 32 ನಲ್ಲಿ ಇರುತ್ತೆ, but it is very very minute. But in case of 100 degree ಅಲ್ಲಿ ನಿಮಗೆ water is get completely converted into vaporized form. ಓಕೆನಾ? ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದನ್ನ ನಾವು ವೇಪರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ we need to put some energy. ಸೊ ಎನರ್ಜಿ ಚೇಂಜಸ್ ನ ಕೂಡ ಇಲ್ಲಿ ನಾವು ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಓಕೆನಾ? And law, principle and theories that explain the transformation of one form of matter to another form. ಸೊ ಇಲ್ಲಿ ನಾನು ಜನರಲ್ ಆಗಿ ಹೇಳಿದೆ, ವಾಟರಿಗೆ ನಾನು ಹೀಟ್ ಕೊಟ್ಟೆ, ಹೀಟ್ ಕೊಟ್ಟಾಗ ಅದು ವೇಪರೈಸ್ ಫಾರ್ಮ್ ಆಯ್ತು. ಅದೇ ತರ ಇಫ್ ಐ ರಿಮೂವ್ ದ ಹೀಟ್ ಎನರ್ಜಿ ಅಥವಾ ನಾವು ಹೀಟ್ ಎನರ್ಜಿನ ರಿಮೂವ್ ಮಾಡಿದ್ರೆ ಅಥವಾ ಕೂಲ್ ಮಾಡಿದ್ರೆ ಅಥವಾ ಕಂಡೆನ್ಸ್ ಮಾಡಿದ್ರೆ ಏನಾಗುತ್ತೆ, ಲಿಕ್ವಿಡ್ ವಾಟರು ಏನಾಗುತ್ತೆ? ಇಫ್ ಐ ರಿಮೂವ್ ಎನ್ ಟೆಂಪರೇಚರ್ನ ನಾನು ರಿಮೂವ್ ಮಾಡ್ತೀನಿ, ಏನಾಗುತ್ತೆ? ಐಸ್. ಎಸ್, ವೆರಿ ಗುಡ್. ಸೊ ಐಸ್ ಫಾರ್ಮ್ ಆಗುತ್ತೆ. ಅಂದ್ರೆ ಇದ್ರಕ್ಕಿಂತ ಇದ್ರದ್ದು ಎನರ್ಜಿ ಏನಿರುತ್ತೆ, ಕಡಿಮೆ ಇರುತ್ತಲ್ವಾ? ಓಕೆನಾ? 0 ಡಿಗ್ರಿಯಲ್ಲಿ ಇದ್ದಾಗ ನಿಮಗೆ ವಾಟರ್ ಗೆಟ್ ಕನ್ವರ್ಟೆಡ್ ಇನ್ ಟು ಸಾಲಿಡ್ ಫಾರ್ಮ್. ಸೊ ಇವುಗಳನ್ನ ನಾನು ಜನರಲ್ ಆಗಿ ಆಸ್ ಯು ನೋ ಆಲ್ರೆಡಿ ನಿಮಗೆ ಗೊತ್ತಿರೋದ್ರಿಂದ ನಾನು ಹೇಳಿದೆ. ಬಟ್ ಇದೇ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಎಲ್ಲ ಥಿಯರೀಸ್ ಮತ್ತೆ ಪ್ರಿನ್ಸಿಪಲ್ಗಳನ್ನ, ಇದು ಯಾಕೆ 0 ಡಿಗ್ರಿ ಇದ್ದಾಗಲೇ ಯಾಕೆ ಇದು ಸಾಲಿಡ್ ಫಾರ್ಮ್ ಆಗುತ್ತೆ ಅಂಡ್ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಯಾಕೆ ಇದು ವಾಟರ್ ಫಾರ್ಮ್ ಅಲ್ಲಿ ಇರುತ್ತೆ ಅಥವಾ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ವೈ ಇಟ್ ಗೆಟ್ ಕನ್ವರ್ಟೆಡ್ ಇನ್ ಟು ವೇಪರ್ ಫಾರ್ಮ್ ವೆನ್ ಇಟ್ ಈಸ್ ಗೋಯಿಂಗ್ ಟು ಅಟೈನ್ 100 ಡಿಗ್ರಿ ಸೆಲ್ಸಿಯಸ್. ಇದನ್ನೆಲ್ಲ ನಾವು ನಾರ್ಮಲ್ ಆಗಿ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೇಳ್ತೀವಿ. ಬಟ್ ಇಟ್ ಹ್ಯಾಸ್ ಶೋನ್ ಬೈ ಸಮ್ ಲಾಸ್ ಅಂಡ್ ಪ್ರಿನ್ಸಿಪಲ್ಸ್ ಅಂಡ್ ಥಿಯರೀಸ್. ಓಕೆನಾ? ಸೊ ಯಾವ್ಯಾವ ಥಿಯರೀಸ್ ಬರುತ್ತೆ? ಹೀಟ್ ಆಫ್ ಫಾರ್ಮೇಶನ್ ಅಂತಂದ್ರೆ ಏನು, ಹೀಟ್ ಆಫ್ ಕಂಡೆನ್ಸೇಷನ್ ಅಂದ್ರೆ ಏನು, ಇದೆಲ್ಲ ನಿಮಗೆ ಏನು ಈ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಆಲ್ ದೋಸ್ ಥಿಂಗ್ಸ್. ಅರ್ಥ ಆಯ್ತಾ? ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಏನೇನ್ ಸ್ಟಡಿ ಮಾಡ್ತೀರಾ ನೀವು ಅಂತ? Yes, ma'am. Do you have any doubts? Ma'am. No, ma'am. Very good. Okay, let us start with the analytical chemistry. As ನಿಮಗೆ ಜನರಲಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತಂದ್ರೆ ಏನಪ್ಪ? ಇಟ್ ಡೀಲ್ಸ್ ವಿತ್ ದ ಐಡೆಂಟಿಫಿಕೇಶನ್, ಸಪರೇಷನ್ ಅಂಡ್ ಕ್ವಾಂಟಿಟೇಟಿವ್ ಡಿಟರ್ಮಿನೇಷನ್ ಆಫ್ ಕಾಂಪೋಸಿಷನ್ ಆಫ್ ಮ್ಯಾಟರ್. ಸೊ ಫಸ್ಟ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಮ್ಯಾಟರ್ ಅಂತಂದ್ರೆ ಏನು, ಅದ್ರ ಸ್ಟ್ರಕ್ಚರ್ ಹೇಗಿರುತ್ತೆ, ಅದ್ರದ್ದು ಎನರ್ಜಿ ಕೊಟ್ರೆ ಏನೇನಾಗುತ್ತೆ, ಮತ್ತೆ ಹೇಗೆ ಒಂದು ಥಿಯರೀಸ್ ಅಥವಾ ಲಾ ಆಫ್ ಪ್ರಿನ್ಸಿಪಲ್ ಸ್ಟಾರ್ಟ್ ಆಗುತ್ತೆ, ಯೂಸ್ ಮಾಡ್ಬೋದು ಅದ್ರಲ್ಲಿ ಅಂತ ನೋಡಿದ್ವಿ. ಅದೇ ಇಲ್ಲಿ ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ಏನ್ ಮಾಡ್ತೀವಿ, ಐಡೆಂಟಿಫಿಕೇಶನ್ ಮಾಡ್ತೀವಿ. ಆರ್ ಯು ಸ್ಟಾರ್ಟಿಂಗ್ ಯುವರ್ ಲ್ಯಾಬೊರೇಟರಿ ಕ್ಲಾಸಸ್? ನಿಮಗೆ ಲ್ಯಾಬೊರೇಟರಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆಯಾ? Yes, ma'am. Yes, ma'am. ಏನೇನ್ ಮಾಡಿಸ್ತಾ ಇದ್ದಾರೆ ಲ್ಯಾಬ್ ಅಲ್ಲಿ ನಿಮಗೆ? Salt analysis. ಎಸ್, ಸಾಲ್ಟ್ ಅನಾಲಿಸಿಸ್. ಸಾಲ್ಟ್ ಅನಾಲಿಸಿಸ್ ಅಲ್ಲಿ ಜನರಲಿ ನಾವು ತಗೊಳ್ಳೋಣ ಈಗ. ಮ್ಯಾಮ್ ಕೇಳಿಸ್ತಿಲ್ಲ. ಕೇಳಿಸ್ತಾ ಇಲ್ವಾ? ಕಟ್ ಕೇಳಿಸ್ತಿದೆ. ಹೌದಾ? ಒಂದ್ ನಿಮಿಷ ಮ್ಯೂಟ್ ಮಾಡಿ, ಬೇರೆಯವರೆಲ್ಲ ಪ್ಲೀಸ್ ಮ್ಯೂಟ್ ಮಾಡಿ. ಆರ್ ಯು ಕ್ಲಿಯರ್ಲಿ ವಾಯ್ಸ್ ಕ್ಲಿಯರ್ ಇದೆಯೇನ್ರಪ್ಪ? Yes, ma'am. ಓಕೆ, ನಾವು ಸಾಲ್ಟ್ ಅನಾಲಿಸಿಸ್ ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಸಾಲ್ಟ್ ಅನಾಲಿಸಿಸ್ ಅಲ್ಲಿ ಫಸ್ಟ್ ಸ್ಟೆಪ್ಸ್ ಏನೇನಿದೆ?
first step when you going to doing a salt analysis in your lab. ನಿಮ್ ಲ್ಯಾಬ್ ಅಲ್ಲಿ ಹೋಗ್ಬಿಟ್ಟು ನೀವು Crystallize or amorphous? Preliminary test. ಏನಂತ ಹೇಳ್ತೀವಿ ಅದನ್ನ? Preliminary ಪ್ರಿಲಿಮಿನರಿ ಟೆಸ್ಟ್. Preliminary test. ವೆರಿ ಗುಡ್. ಪ್ರಿಲಿಮಿನರಿ Test. ಟೆಸ್ಟ್ ಅಂತ ಕರಿತೀವಿ. ಆ ಪ್ರಿಲಿಮಿನರಿ ಟೆಸ್ಟ್ ಅಲ್ಲಿ ನಿಮಗೆ ಏನಿರುತ್ತೆ? State, color, soluble. ಎಸ್, ಸ್ಟೇಟ್, Color, ಕಲರ್, solubility. ಸಾಲಿಬಿಲಿಟಿ. ಸೊ ಫಸ್ಟ್ ನೀವು ಸಾಲ್ಟ್ ಕೊಟ್ಟ ತಕ್ಷಣ ಏನ್ ಮಾಡ್ತೀರಾ? ಸಾಲಿಬಿಲಿಟಿಗೆ ಹೋಗ್ಬಿಡ್ತೀರಾ? No, ma'am. State. ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ಅದ್ರದ್ದು ಸ್ಟೇಟ್ ಏನಿದೆ ಅಂತ ಐಡೆಂಟಿಫಿಕೇಶನ್ ಮಾಡ್ತೀವಿ. ದೆನ್ ಕಲರ್ ಇಸ್ ಆಲ್ಸೋ ಐಡೆಂಟಿಫೈಡ್. ಓಕೆನಾ? ಸೊ ನಾವು ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ಏನ್ ಮಾಡ್ತೀವಿ? ಐಡೆಂಟಿಫಿಕೇಶನ್ ನ ಮಾಡ್ತೀವಿ. ಸಪರೇಷನ್, ಈಗ ನಾನು ಯಾವ್ದೋ ಒಂದು ನೀವು ಸಾಲ್ಟ್ ಅನ್ನ ಕೊಡ್ತೀವಿ, ಅದ್ರಲ್ಲಿ ನೀವ್ ಏನ್ ಮಾಡ್ತೀರಾ? ಅನಾಲಿಸಿಸ್ ಮಾಡ್ಬೇಕಾದ್ರೆ ಇನ್ ಬಿಟ್ವೀನ್ ಸೂಪರ್ನೆಟ್ ಲಿಕ್ವಿಡ್ ಅಂತ ಇರುತ್ತೆ, ಅಥವಾ ಆ ಸಾಲ್ಟ್ ಅಲ್ಲಿ ನಿಮಗೆ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ ಸಾಲ್ಟ್ ಅನಾಲಿಸಿಸ್ ಮಾಡ್ಬೇಕಾದ್ರೆ, ಅಲ್ವಾ? Yes, ma'am. ಬ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಮಾಡಿದೀರಾ? ಹೌದು. Yes, ma'am. ಎಸ್. ಅದ್ರಲ್ಲೆಲ್ಲ ನಿಮಗೆ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತಾ? Ma'am. ಸೊ ಅದನ್ನ ನೀವ್ ಏನ್ ಮಾಡ್ಬೇಕು? ಪ್ರೆಸಿಪಿಟೇಟ್ ಮತ್ತೆ ಲಿಕ್ವಿಡ್ ನ ಸಪರೇಟ್ ಮಾಡ್ಕೋಬೇಕಲ್ವಾ? Yes, ಸೊ ma'am. ಆ ತರ ಸಪರೇಷನ್ ಪ್ರೋಸೆಸ್ ನಿಮ್ಮ ಲೆವೆಲ್ಗೆ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀರಾ PU ಲೆವೆಲ್ಗೆ. ಬಟ್ ಇನ್ ದ ಬಿಗ್ ಕಂಪನೀಸ್ ಅಥವಾ ಇಂಡಸ್ಟ್ರಿಯಲ್ಸ್ ಅಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ? ಬೋತ್. ಈಗ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಟೆಸ್ಟ್ ಟ್ಯೂಬ್ ಅಂತ ತಗೋತೀರಾ. ಇಲ್ಲಿ ಇದರಲ್ಲಿ ಮ್ಯಾಮ್ ವಾಯ್ಸ್ ಕಟ್ ಕೇಳಿಸ್ತಿಲ್ವಾ? Break Cut, ಆಗ್ತಿದೆ. cut. Yes, ma'am. ಈಗ ಕೇಳಿಸ್ತಿದೆಯೇನ್ರಪ್ಪ? ಕೇಳಿಸ್ತೈತೆ ಮ್ಯಾಮ್. ಓಕೆ, ಹೇಳಿ. ಇನ್ ಕೇಸ್ ಕೇಳಿಸ್ತಿಲ್ಲ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗೋ ತರ ನೋಡ್ತೀವಿ. ಓಕೆ, ಸೊ ಟೆಸ್ಟ್ ಟ್ಯೂಬ್ ಇದೆ ಅಂತ ತಗೊಳ್ಳೋಣ. ಟೆಸ್ಟ್ ಟ್ಯೂಬ್ ಅಲ್ಲಿ ಪ್ರೆಸಿಪಿಟೇಟ್ ಇದೆ. ಓಕೆನಾ? ಅಂಡ್ ಹಿಯರ್ ದೇರ್ ಇಸ್ ಅ ಲಿಕ್ವಿಡ್. ಸೊ ಫಾರ್ ಯು ಜಸ್ಟ್ ನಿಮಗೆ ಏನು ನಿಮಗೆ ಬೇಕಾಗಿರುವಂತದ್ದು ಪ್ರೆಸಿಪಿಟೇಟ್ ಇರುತ್ತೆ. ನೀವೇನ್ ಮಾಡ್ತೀರಾ? ಲಿಕ್ವಿಡ್ ಅನ್ನ ಐದರ್ ಯು ಕ್ಯಾನ್ ನೀವೇನ್ ಯೂಸ್ ಮಾಡ್ಕೋಬಹುದು, ಅಥವಾ ಕೆಲವೊಂದನ್ನ ನೀವು ಡಿಸ್ಕಾರ್ಡ್ ಕೂಡ ಮಾಡ್ಬೋದು. ಬಟ್ ಇನ್ ದ ಇಂಡಸ್ಟ್ರಿಯಲ್ ಬಿಗ್ ಇಂಡಸ್ಟ್ರೀಸ್ ಅಲ್ಲಿ ಏನಿರುತ್ತೆ? ಬೋತ್ ಲಿಕ್ವಿಡ್ ಆಲ್ಸೋ ಹ್ಯಾವಿಂಗ್ ಸಮ್ ಇಂಪಾರ್ಟೆಂಟ್ ಥಿಂಗ್ ಅಂಡ್ ಬೋತ್ ಇನ್ ಸಾಲಿಡ್ ಫಾರ್ಮ್ ಅಲ್ಲೂ ಕೂಡ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಮೆಟೀರಿಯಲ್ ಇರುತ್ತೆ, ಅಂಡ್ ಲಿಕ್ವಿಡ್ ಫಾರ್ಮ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ಮೆಟೀರಿಯಲ್ ಇರುತ್ತೆ. ಹಾಗಾಗಿ ಅವರು ಡಿಫ್ರೆಂಟ್ ಸಪರೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾರೆ. ಲೈಕ್ ಕ್ರೊಮೆಟೋಗ್ರಫಿ ಅಥವಾ ಕಾಲಮ್ ಕ್ರೊಮೆಟೋಗ್ರಫಿ, ಈ ತರ ಕೆಲವೊಂದು ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಅವರು ಏನ್ ಮಾಡ್ತಾರೆ? ಸಪರೇಷನ್ಸ್ ಮಾಡ್ತಾರೆ. ಅಂಡ್ ಕ್ವಾಂಟಿಟೇಟಿವ್ ಡಿಟರ್ಮಿನೇಷನ್ ಆಫ್ ದ ಕಾಂಪೋಸಿಷನ್ ಆಫ್ ಮ್ಯಾಟರ್. ನಿಮಗೆ ಕೊಟ್ಟಿರುವಂತ ಸಾಲ್ಟ್ ಯಾವ್ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಅದರಲ್ಲಿ ಎಷ್ಟು ನೈಟ್ರೋಜನ್ ಆಟಮ್ಸ್ ಇದಾವೆ ಅಥವಾ ನೈಟ್ರೋಜನ್ ಮಾಲಿಕ್ಯೂಲ್ಸ್ ಇದಾವೆ, ಇದನ್ನೆಲ್ಲ ನೀವು ಏನ್ ಮಾಡ್ತೀರಾ? ಫೈಂಡ್ ಔಟ್ ಮಾಡ್ತೀರಲ್ಲ. ಈ ತರ ಒಂದು ಬ್ರಾಂಚ್ಗೆ ನಾವೇನಂತ ಕರಿತೀವಿ? ಅನಾಲಿಟಿಕಲ್ ಕೆಮಿಸ್ಟ್ರಿ. ಸೊ ಇಟ್ ಡೀಲ್ಸ್ ವಿತ್ ದ ಕಂಪ್ಲೀಟ್ಲಿ ಲ್ಯಾಬೋರೇಟರಿಯಲ್ಲಿ ನೀವು ಏನೇನೆಲ್ಲ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೀರಾ, ಮತ್ತೆ ನೀವು ಏನೇನೆಲ್ಲ ಆಕ್ಟಿವಿಟೀಸ್ ನ ಮಾಡ್ತೀರಾ, ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಕಮ್ಸ್ ಅಂಡರ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಓಕೆನಾ? ಕೇಳಿಸ್ತಿದ್ಯಾ? Yes, ma'am. ಓಕೆ, ನೆಕ್ಸ್ಟ್ ಕಮ್ಸ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಏನ್ ಮಾಡ್ತೀವಿ? ಇಟ್ ಡೀಲ್ಸ್ ವಿತ್ ದ ಸಿಂಥಸಿಸ್. ಯು ಆರ್ ಗೋಯಿಂಗ್ ಟು ಸಿಂಥಸೈಸ್ ಅಂಡ್ reaction of the compounds containing carbon and hydrogen. Do you know the periodic table? Periodic table ಹೇಗಿದೆ? Periodic table ಹೇಗಿದೆಯಪ್ಪ?
ಈ ತರ ಇದೆಯಾ? ನಾನೊಂದು ರಫ್ ಸ್ಕೆಚ್ ಹಾಕ್ತೀನಿ. Yes, ma'am. So, how many elements are present in the periodic table? How many elements in the Element. ಎಷ್ಟು elements ಇದಾವೆ? 290. 118. 118. 118 elements. 118 elements. ಓಕೆ. ಸೊ ನಿಮಗೆ ಜನರಲ್ ಆಗಿ ಯಾವ್ದಾದ್ರು 4 ಎಲಿಮೆಂಟ್ಸ್ ಹೇಳ್ತೀರಾ? ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ? Hydrogen, lithium, ಎಸ್, Hydrogen, lithium, beryllium. carbon. ಓಕೆ. ಸೊ ಹೈಡ್ರೋಜನ್ ಇದೆ, ಲಿಥಿಯಂ ಇದೆ, ಪೊಟ್ಯಾಷಿಯಂ ಇದೆ, ಸೋಡಿಯಂ ಇದೆ, ದೆನ್ ಯುವರ್ Aluminum. Magnesium. ಓಕೆ. ಪಿ ಬ್ಲಾಕ್ ಎಲಿಮೆಂಟ್ಸ್ ಹೇಳಿ. ಬರೀ ಎಸ್ ಬ್ಲಾಕ್ ಹೇಳ್ತಾ ಇದ್ದೀರಾ. ಒಂದು ಕಾರ್ಬನ್, ನೈಟ್ರೋಜನ್, Oxygen. ಕ್ಲೋರಿನ್, Chlorine. ದೆನ್ ಓಕೆ. ಇಷ್ಟೇ ಸಾಕು ನಂಗೆ, ಬಿಡಿ ಈಗಿನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸೊ ಕಾರ್ಬನ್ ನಾವು ಇನಾರ್ಗ್ಯಾನಿಕ್ಗೆ ಕಾರ್ಬನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಇನಾರ್ಗ್ಯಾನಿಕ್ಗೆ ಕೊಟ್ಬಿಟ್ಟಿದೀವಿ. ಓಕೆನಾ? ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಏನ್ ಮಾಡ್ತಿದೀವಿ? ಓನ್ಲಿ ಕಾರ್ಬನ್ ಕಾಂಪೌಂಡ್ಗಳನ್ನ ಮಾತ್ರ ನಾವು ಸ್ಟಡಿ ಮಾಡ್ತೀವಿ ಜನರಲಿ. ಓಕೆನಾ? ಸಿಂಪಲ್ ಆಗಿ ನೀವು ತಿಳ್ಕೊಬೇಕು ಅಂತಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ವಿಲ್ ಸ್ಟಡಿ about the synthesis and reaction of the compound containing carbon. ಮರಿಬೇಡಿ ಇದನ್ನ. ಕಾರ್ಬನ್ ಆಟಮ್ಸ್ ನ ಕಾಂಪೌಂಡ್ಸ್ ಗಳನ್ನ ಸ್ಟಡಿ ಮಾಡೋದಕ್ಕೆ ಅಥವಾ ಅದ್ರ ರಿಯಾಕ್ಷನ್ಸ್ ನ ಸ್ಟಡಿ ಮಾಡೋದಕ್ಕೆ, ಅದನ್ನ ಸಿಂಥಸೈಸಸ್ ಮಾಡೋದಕ್ಕೆ, ಆಲ್ ದೋಸ್ ಥಿಂಗ್ಸ್ ವಿಲ್ ಗೋಯಿಂಗ್ ಟು ಸ್ಟಡಿ ಅಂಡರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಕಾರ್ಬನ್ ಅಂಡ್ ಹೈಡ್ರೋಜನ್. ನಾರ್ಮಲಿ ಕಾರ್ಬನ್, then it will combine with hydrogen and other molecules also. You are going to study in the organic chemistry. Okay na? So ನೀವು ಜನರಲ್ ಆಗಿ ಏನಂತ ಹೇಳ್ಬೋದು? ಆರ್ಗ್ಯಾನಿಕ್ ಕೆಮಿಸ್ಟ್ರಿ is the branch of chemistry which deals with simply carbon and hydrogen and their derivatives. Okay na? Then let us start with ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಏನನ್ನ ಸ್ಟಡಿ ಮಾಡ್ತೀವಿ? ನಾನು ಹೇಳ್ದೆ ಅಲ್ವಾ, ಪಿರಿಯಾಡಿಕ್ ಟೇಬಲ್ ಅಲ್ಲಿ ಕಾರ್ಬನ್ ನ ಕಂಪ್ಲೀಟ್ ಆಗಿ ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಯೂಸ್ ಮಾಡ್ಕೋತಾ ಇದ್ದೀವಿ. ವೈಲ್ ರಿಮೈನಿಂಗ್ ಇನ್ನೇನೇನಿದೆ, ರಿಮೈನಿಂಗ್ ಕಾರ್ಬನ್ ನ ಬಿಟ್ಟು, ಈಗ 118 ಅಂತ ಹೇಳಿದ್ರಿ ಅಲ್ವಾ, 118 ಆಟಮ್ಸ್ ಅಥವಾ 118 ಎಲಿಮೆಂಟ್ಸ್ ಅಲ್ಲಿ ಕಾರ್ಬನ್ ನ ರಿಮೂವ್ ಮಾಡಿದ್ರೆ ಇನ್ನೆಷ್ಟು ಎಲಿಮೆಂಟ್ಸ್ ಇದಾವೋ all the elements will be comes under or studying under inorganic chemistry. It deals with the study of elements and their compounds except carbon. Don't confuse organic chemistry gu inorganic chemistry nu confuse ಮಾಡ್ಕೋಬೇಡಿ. ಆರ್ಗ್ಯಾನಿಕ್ ಅಂತಂದ್ರೆ ಕಾರ್ಬನ್ ಇರೋ ಅಂತದ್ದು, ಇನಾರ್ಗ್ಯಾನಿಕ್ ಅಂತಂದ್ರೆ ಕಾರ್ಬನ್ ನ ಬಿಡೋ ಅಂತದ್ದು. ಓಕೆನಾ? ಕಾರ್ಬನ್ ಇಲ್ದೇ ಇರೋ ಅಂತದ್ದು. ಫಾರ್ ಎಕ್ಸಾಂಪಲ್, ನಿಮ್ಮ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಸೀಸಿಯಂ ಇರ್ಬೋದು. ಇವೆಲ್ಲ ಏನು? ಸೀಸಿಯಂ ಅಂದ ತಕ್ಷಣ ನೀವು ಯಾರು ಕಾರ್ಬನ್ ಜೊತೆಗೆ ಎಸ್ ಬರ್ದಿದ್ದಾರೆ ಮೇಡಮ್ ಅಂತ ತಿಳ್ಕೊಬಾರ್ದು. ಇಟ್ ಈಸ್ ಸೀಸಿಯಂ, ಇದೊಂದು ಎಲಿಮೆಂಟ್, CS, C small s. ಓಕೆನಾ? ಸೊ ಸೀಸಿಯಂ and sodium, potassium, all those things except carbon atom. ಕಾರ್ಬನ್ ಆಟಮ್ ಇಲ್ದೇ ಇರುವಂತ ಎಲ್ಲಾ ಕಾಂಪೌಂಡ್ ಗಳ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂಡರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್, ಎನಿ ಡೌಟ್ಸ್ ಹಿಯರ್? No, ma'am. ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೂ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಗೂ ಮೇನ್ ಕಾನ್ಸೆಪ್ಟ್ ಗೊತ್ತಾಯ್ತಾ? Yes, ma'am. ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ನ ಬರೆಯುವಾಗ ಏನೇ plus OH gives rise to ಅಂತ ಏನಾದ್ರು ಬರೀತೀರಾ ಆರ್ಗ್ಯಾನಿಕ್ ರಿಯಾಕ್ಷನ್ ನ ಬರೆಯುವಾಗ?
ಬರಿತೀರಾ? ಹ? ಬರಿತೀರಾ? Or I will give you something here. Okay. See here. H2 plus of O2 will give rise to H2. Okay. Then 2Na plus Cl2 gives rise to NaCl. And CH3COOH plus NaOH gives rise to CH3COO Na plus H2. ಓಕೆ, ನಾನು 3 ರಿಯಾಕ್ಷನ್ಸ್ ನ ಕೊಟ್ಟಿದ್ದೀನಿ ನಿಮಗೆ. 1 2 3 ರಿಯಾಕ್ಷನ್ಸ್. ನಂಗೆ ಯಾವ್ಯಾವ ರಿಯಾಕ್ಷನ್ ಯಾವ್ಯಾವ ಕೆಮಿಸ್ಟ್ರಿಯಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ರಿಯಾಕ್ಷನ್ 1 ಯಾವುದು? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ ಅಥವಾ ಇನ್ಆರ್ಗ್ಯಾನಿಕ್ ರಿಯಾಕ್ಷನ್? Organic. Are you sure? Reaction 1 I am asking. Reaction 1 is this. Inorganic chemistry. Inorganic chemistry, I told you na. Except carbon atom. ಇಲ್ಲೆಲ್ಲಾದ್ರೂ carbon atom ಕಾಣಿಸ್ತಿದೆ ಏನ್ರಪ್ಪ ನಿಮ್ಗೆ? No, ma'am. No, ma'am. Then how can you say organic chemistry ಅಂತ? ಅದನ್ನೇ ಕನ್ಫ್ಯೂಸ್ ಆಗಬೇಡಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ಕಾರ್ಬನ್ ಆಟಮ್ ಮತ್ತೆ ಅದರದ್ದು ಮಾಲಿಕ್ಯೂಲ್ಸ್ ಡಿರೈವೇಟಿವ್ಸ್ ಇರುತ್ತೆ. ವೆರಾಸ್ ಇನ್ಆರ್ಗ್ಯಾನಿಕ್ ಅಲ್ಲಿ ಕಾರ್ಬನ್ ಆಟಮ್ಸ್ ಇರಲ್ಲ. ಓಕೆನಾ? ಸೊ Yes, ma'am. ಫಸ್ಟ್ ಮತ್ತೆ ಸೆಕೆಂಡ್ ಏನು? Inorganic. Inorganic reaction. Inorganic reactions. Whereas third one is Organic. Organic reaction. very good. Organic reaction. Why? Because here carbon compounds ಜೊತೆಗೆ reaction ಆಗ್ತಾ ಇದೆ. ಹಾಗಾಗಿ you can say it is organic reaction. Can you name this compound? CH3COOH. ಅಲ್ಲ ಇದು ಅಸಿಟಿಕ್ ಆಸಿಡ್. ವೆರಿ ಗುಡ್. ಅಸಿಟಿಕ್ ಆಸಿಡ್. ಹಾಗೆ ನಂಗೆ NaOH ಅಂದ್ರೆ ಏನು ಹೇಳ್ತೀರಾ? Sodium hydroxide. ಸೋಡಿಯಂ ಹೈಡ್ರಾಕ್ಸೈಡ್. ವೆರಿ ಗುಡ್. ಸೊ ಅಸಿಟಿಕ್ ಆಸಿಡ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಯಾವ ರಿಯಾಕ್ಷನ್ ಆಗ್ತಿದೆ ಇಲ್ಲಿ? ಸಪೋನಿಫಿಕೇಶನ್. ಸಫೋನಿಫಿಕೇಶನ್. ಓಕೆ, ಅದಕ್ಕಿಂತ ಮುಂಚೆ ಅಸಿಟಿಕ್ ಆಸಿಡ್ ಅಂದ್ರೇನು? ಇಟ್ ಈಸ್ ಎನ್ ಆಸಿಡ್. ನ್ಯೂಟ್ರಲೈಸೇಷನ್. Yeah, very good. Neutralization reaction will going to takes place. NaOH ಏನು? Strong base. When acid and base will going to react to give you ಸಾಲ್ಟ್ what? ಅಂಡ್ Salt and water. Salt and water. Very good. Very good. So salt and water ಅನ್ನುವಂತ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಆಸಿಡ್ ಮತ್ತೆ ಬೇಸ್, ಜನರಲಿ ನಾವು ಆಸಿಡ್ ಮತ್ತೆ ಬೇಸ್ ರಿಯಾಕ್ಷನ್ ನಾವು ಸ್ಟಡಿ ಮಾಡೋದು ಇನ್ಆರ್ಗ್ಯಾನಿಕ್ ಅಲ್ಲಿ. ಓಕೆನಾ? ಯಾಕಂದ್ರೆ ನಿಮಗೆ ಕಂಪ್ಲೀಟ್ ಸಾಲ್ಟ್ ಅಂಡ್ ವಾಟರ್ ಇದರಲ್ಲಿ ಫಾರ್ಮ್ ಆಗುತ್ತೆ. ವೆರಾಸ್ ಇಲ್ಲಿ ನಿಮಗೆ ಏನಾಗುತ್ತೆ? ದಿಸ್ ಇಸ್ ಅ ವೀಕ್ ಆಸಿಡ್. ಅದನ್ನ ನೆಕ್ಸ್ಟ್ ನಾನು ನಿಮ್ಗೆ ಕ್ಲಾಸಸ್ ಮಾಡುವಾಗ ಹೇಳ್ತಾ ಹೋಗ್ತೀನಿ. ಸೊ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ಇದ್ದಾಗ ಅಲ್ಲಿ ನ್ಯೂಟ್ರಲೈಸೇಷನ್ ಆಗುತ್ತೆ, ಬಟ್ ಇಟ್ ಇಸ್ ಅ ಪಾರ್ಷಿಯಲ್. ಓಕೆ. Yes, ma'am. Okay, then let us doing with the inorganic chemistry. ಅರ್ಥ ಆಯ್ತಲ್ವಾ ಎಲ್ಲಾರ್ಗುನು? ಯಾರು Yes, ma'am. ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ ತಾನೆ? No, ma'am. Very good. Anybody having doubts? ಯಾರಿಗಾದ್ರೂ ಡೌಟ್ಸ್ ಇದೆಯಾ? No, ma'am. ಓಕೆ. ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ನ್ಯೂಕ್ಲಿಯರ್ ಕೆಮಿಸ್ಟ್ರಿಯಲ್ಲಿ ಏನನ್ನ ಸ್ಟಡಿ ಮಾಡ್ತೀವಿ?
What we are going to studying under nuclear chemistry? ನ್ಯೂಕ್ಲಿಯರ್ ಅಂದ್ರೆ ಏನು ಅಂತ ಗೊತ್ತಾ? Nucleus. Nucleus. Very good. About nucleus of the atom. So nucleus ಅಂತಂದ್ರೆ ಎಲ್ಲಿರುತ್ತೆ atom ಅಲ್ಲಿ? If you see this is, I thought it is a atom ಅಂತ ತಗೊಳ್ಳೋಣ. Sorry, color is not visible, I thought. Okay. This is a atom. We're going to take it from the shapes. Okay. Let us choose. Yes. Let us take this as an atom. Okay. Yes, ma'am. Atom. What do you mean by atoms? Atom ಅಂದ್ರೆ ಏನು ಅಂತ ಗೊತ್ತಾ? Small particle. It is a Small minute or teeny particle, or you can also call it as, Small particle. if you want to construct a home, ಮನೆನ ಕಟ್ಟಬೇಕು ಅಂತ ಅನ್ಕೋತೀವಿ. ಅದರಲ್ಲಿ ಅತಿಯಾದ ಚಿಕ್ಕ ಸೈಜ್ ಇರುವಂತ ಪಾರ್ಟಿಕಲ್ ಅಥವಾ ಮೇನ್ ಪಾರ್ಟಿಕಲ್ ಯಾವ್ದಪ್ಪ? If you want to construct a home, ಯಾವ್ದ್ರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀರಾ? ಮನೆನ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ತೀರಾ? Basement. ಓಕೆ, ಬೇಸ್ಮೆಂಟ್ ಎಲ್ಲ ಹಾಕೊಂಡಿರ್ತೀರಾ. ಬೇಸ್ಮೆಂಟ್ ಆದ್ಮೇಲೆ ಮನೆನ ಯಾವ್ದ್ರಂತ ಕನ್ಸ್ಟ್ರಕ್ಷನ್ ಮಾಡ್ತಾರೆ? Itke. ಇಟ್ಗೆ ಅಥವಾ ಬ್ರಿಕ್ಸ್. ವೆರಿ ಗುಡ್. ಬ್ರಿಕ್ಸ್ ಇಂದ ಅಲ್ವಾ? ಸೊ Yes, ma'am. bricks we can call it as building block of this what house we can call? Yes. ಅರ್ಥ ಆಗ್ಲಿಲ್ಲ. ಬಿಲ್ಡಿಂಗ್ ಬ್ಲಾಕ್ ಅಂತಂದ್ರೆ ಪ್ರತಿಯೊಂದು ನೀವ್ ಏನೇ ತಗೊಂಡ್ರು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ರೆ ಒಂದೊಂದು ಇಟ್ಗೆನ ಜೋಡಿಸಿ ಏನ್ ಮಾಡಿರ್ತಾರೆ? ಮನೆನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ನಾವ್ ಅದಕ್ಕೆ ಬಿಲ್ಡಿಂಗ್ ಬ್ಲಾಕ್ ಅಂತ ಕರಿತೀವಿ. ಬಿಲ್ಡಿಂಗ್ಗೆ ಬ್ಲಾಕ್ಗಳು ಹೇಳ್ತಾರಲ್ವಾ? ಸೊ ಈ ಬ್ಲಾಕ್ಗಳನ್ನೆಲ್ಲ ಜೋಡಿಸೋದ್ರಿಂದ ನಿಮಗೆ ಏನಾಗಿದೆ? ಒಂದು ನಿಮ್ಗೆ ಇಷ್ಟ ಬಂದ ಆಗಿರೋ ಅಂತ ಮನೆ ಆಗಿರುತ್ತೆ. ಗೋಡೆಗಳಾಗಿರ್ಬೋದು, ಅಥವಾ ನೀವ್ ಎಲ್ಲೇ ಹೋದ್ರುನು ಆಲ್ಮೋಸ್ಟ್ ಎಲ್ಲಾ ಕಡೆ ನಿಮಗೆ ಇಟ್ಟಿಗೆಗಳಿಂದಾನೇ ಮನೆನ ಕಟ್ಟಿರೋದು ಅಲ್ವಾ? ಜನರಲಿ ಕೆಲವೊಂದು ಮನೆಗಳಲ್ಲಿ ಏನ್ ಮಾಡಿರ್ತಾರೆ? ಕಬ್ಣ ಅದು ಎಲ್ಲ ಯೂಸ್ ಮಾಡಿರ್ತಾರೆ. ಬಟ್ ಮೇನ್ ಸೋರ್ಸ್ ಏನು? ನಿಮಗೆ ಒಂದು ಮನೆ ಸ್ಟ್ರೆಂತ್ ಆಗಿ ನಿಂತ್ಕೋಬೇಕು ಅಂದ್ರೆ ಯು ಶುಡ್ ಹ್ಯಾವ್ ಟು ಯೂಸ್ ಬ್ರಿಕ್ಸ್ ಇಲ್ದೆ ಬರೀ ಇದರಿಂದ ಆಗಲ್ಲ. ಸೊ ಬ್ರಿಕ್ಸ್ ನ ಯೂಸ್ ಮಾಡಿರ್ತಾರೆ. ದಟ್ ಈಸ್ ದ ಓನ್ಲಿ ಸಪೋರ್ಟಿವ್ ಎಲಿಮೆಂಟ್. ತುಂಬಾ ಸಪೋರ್ಟಿವ್ ಆಗಿರ್ಬೇಕು ಅಥವಾ ಮನೆ ಒಂದು ಸ್ಟ್ರಾಂಗ್ ಆಗಿರ್ಬೇಕು ಆ ಬಿಲ್ಡಿಂಗ್ ಅಂದ್ರೆ ಯು ನೀಡ್ ಟು ಬಿಲ್ಡ್ ವಿತ್ ದ ಬ್ರಿಕ್ಸ್ ಅಂತ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಸೊ ಆಸ್ ದಟ್ ಹೇಗೆ ಮನೆ ಕಟ್ಟಬೇಕಾದ್ರೆ ಇಟ್ಗೆ ಎಷ್ಟು ಇಂಪಾರ್ಟೆಂಟೋ ಹಾಗೆ ಯಾವುದೇ ಒಂದು ಮ್ಯಾಟರ್ ನ ತಗೊಳ್ಳಿ, ಅದರಲ್ಲಿ ಆಟಮ್ ಅನ್ನುವಂಥದ್ದು ಆ ಕೆಲಸ, ಒಂದು ಇಟ್ಟಿಗೆ ಕೆಲಸನ ಮಾಡುತ್ತೆ. ಇಟ್ಟಿಗೆ ಇಲ್ಲಿ ಯಾವ್ದಾದ್ರು ಒಂದ್ ಮನೆ ಕಟ್ಟಿದೀರಾ, ಮಧ್ಯದಲ್ಲಿರೋ ಒಂದೇ ಒಂದು ಇಟ್ಗೆನ ನಾನು ವಾಪಸ್ ತಗೋತೀನಿ ಅಂದ್ರೆ ಏನಾಗುತ್ತೆ? ಬಿದ್ದೋತ್. ಎಸ್, ದ ಎಂಟೈರ್ ಹೌಸ್ ವಿಲ್ ಗೆಟ್ ಕೊಲ್ಯಾಪ್ಸ್. ಅಥವಾ ಅಲ್ಲೊಂದು ಏನಾಗಿರುತ್ತೆ? ಇದು ಹ್ಯಾಲೋ ಫಾರ್ಮ್ ನ ಕ್ರಿಯೇಟ್ ಆಗಿರುತ್ತೆ. ಅದೇನೋ ಒಂದು ಡಿಫೆಕ್ಟಿವ್ ಆಗ್ಬಿಡುತ್ತೆ ಅಲ್ವಾ? ಅದೇ ತರ ನಿಮ್ಮ ಒಂದು ಮ್ಯಾಟರ್ ಅಲ್ಲಿ ನೀವು ಆಟಮ್ಗಳನ್ನ ತೆಗ್ದಾಕ್ಬಿಡ್ತೀನಿ, ನಾನು ಆಟಮ್ ನ ತೆಗೆದ್ಬಿಡ್ತೀನಿ ಅಂತಂದ್ರೆ ಏನು ಉಳ್ಕೊಳ್ಳೋದೇ ಇಲ್ಲ ನಿಮಗೆ. ಓಕೆನಾ? ಸೊ ಲೆಟ್ ಅಸ್ ಟೇಕ್ ಇದೊಂದು ಆಟಮ್ ಅಂತ ತಗೊಳ್ಳೋಣ. ಆಟಮ್ ಇಸ್ ಕನ್ಸಿಸ್ಟ್ ಆಫ್ ವಾಟ್ ಆರ್ ದ ಥಿಂಗ್ಸ್? ಸೆಂಟರ್ ಅಲ್ಲಿ ಏನಿರುತ್ತಪ್ಪ? ನ್ಯೂಕ್ಲಿಯಸ್. ಓಕೆನಾ? ಸೊ ಸೆಂಟರ್ ಅಲ್ಲಿ ಆಟಮ್ ಕನ್ಸಿಸ್ಟ್ ಆಫ್ ನ್ಯೂಕ್ಲಿಯಸ್ ಎಟ್ ದ ಸೆಂಟರ್ ಅಂಡ್ ಸರೌಂಡೆಡ್ ಬೈ electrons. ಸೊ ನೀವು ಒಂದು ಆಟಮ್ ಅಂತ ತಗೊಂಡ್ರೆ ಅದರಲ್ಲಿ
ಸೆಂಟರ್ ಪಾರ್ಟ್ ಆಗಿ ನಿಮಗೆ ನ್ಯೂಕ್ಲಿಯಸ್ ಇರುತ್ತೆ. ಅದನ್ನ ಸರೌಂಡ್ ಮಾಡ್ತಾ ಇರುತ್ತೆ. ಯಾವ್ದು ಫಾರ್ಮ್ ಅಲ್ಲಿ? ಎಕ್ಲಿಪ್ಸ್ಡ್ ಫಾರ್ಮ್ ಅಲ್ಲಿ ಅಥವಾ ಸರೌಂಡೆಡ್ ಅಥವಾ ರೌಂಡ್ ಶೇಪ್ ಅಲ್ಲಿ ಏನ್ ಮಾಡ್ತಾ ಇರುತ್ತೆ? ಎಲೆಕ್ಟ್ರಾನು ಸುತ್ತುತ್ತಾ ಇರುತ್ತೆ. ಸೊ ಓವರ್ ಆಲ್ ಇಫ್ ಕಂಪ್ಲೀಟ್ ಇದನ್ನ ನಾನು ಏನಂತ ತಗೋತೀನಿ? ಆಟಮ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಆಟಮ್ ಅಂದ್ರೆ ಗೊತ್ತಾಯ್ತಾ ಎಲ್ಲಾರ್ಗುನು? Yes, ma'am. ಇಟ್ ಇಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಎನಿ ಮ್ಯಾಟರ್. ಯಾವ್ದಾದ್ರೂ ಎಲಿಮೆಂಟ್ ತಗೊಳ್ಳಿ, ಯಾವ್ದಾದ್ರೂ ಮ್ಯಾಟರ್ ತಗೊಳ್ಳಿ, ಈ ಒಂದು ಆಟಮ್ಗಳು ಇರ್ಲೇಬೇಕು. ಆಟಮ್ಗಳ ಜೋಡಣೆಯಿಂದನೇ ಅದಾಗಿರುತ್ತೆ. ಓಕೆನಾ? ಸೊ Yes, ma'am. ನ್ಯೂಕ್ಲಿಯಸ್ ಅಲ್ಲಿ ಏನೇನಿರುತ್ತೆ? ಪ್ರೋಟಾನ್, ನ್ಯೂಟ್ರಾನ್. ಎಸ್, ನ್ಯೂಕ್ಲಿಯಸ್ ಅಲ್ಲಿ ನಿಮಗೆ ಮೇಜರ್ Proton. ಕನ್ಸಿಸ್ಟ್ ಆಫ್ ಪ್ರೋಟಾನ್ಸ್ Neutron. ಅಂಡ್ Neutron. ನ್ಯೂಟ್ರಾನ್ಸ್. ಓಕೆನಾ? ಪ್ರೋಟಾನ್ಸ್ ma'am. ಇರುತ್ತೆ ಅಂಡ್ ನ್ಯೂಟ್ರಾನ್ಸ್ ಇರುತ್ತೆ. ಅಂಡ್ ವೆರಸ್ ಯುವರ್ ಎಲೆಕ್ಟ್ರಾನ್ ಇಸ್ ಸರೌಂಡೆಡ್ ಬೈ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಂದ ಆಚೆ ಇರುತ್ತೆ. ಯಾರಾದ್ರೂ ಆಟಮ್ ಅಂದ್ರೆ ಆಟಮ್ ಅಲ್ಲಿ ಏನೇನಿರುತ್ತೆ ಅಂದಾಗ ಜನರಲಿ ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್ ಅಂತ ಕರಿತೀವಿ ಅಲ್ವಾ? ಬಟ್ ಎಲೆಕ್ಟ್ರಾನ್ ಎಲ್ಲಿರುತ್ತೆ? ಇಟ್ ಈಸ್ ಔಟ್ಸೈಡ್ ಆಫ್ ದ ನ್ಯೂಕ್ಲಿಯಸ್. Yes. ಓಕೆನಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ಮೇಲಿಂದ ಯಾರೇ ಕೇಳಿದ್ರು ಎಲೆಕ್ಟ್ರಾನ್ ವಿಲ್ ಬಿ ಸರೌಂಡೆಡ್ ಬೈ ದ ನ್ಯೂಕ್ಲಿಯಸ್, ನಾಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗಡೆ ಇರಲ್ಲ, ಆಲ್ವೇಸ್ ಇಟ್ ಈಸ್ ಸರೌಂಡೆಡ್. ಓಕೆನಾ? ಸೊ ನ್ಯೂಕ್ಲಿಯಸ್ ಅಲ್ಲಿ ನಮ್ಗೆ ಮೇಜರ್ ಕಾಂಪೋನೆಂಟ್ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಆಗಿರುತ್ತೆ. ಸೊ ದಟ್ ಈಸ್ ದ Centers are surrounded by the. ಸೊ ನ್ಯೂಕ್ಲಿಯಸ್ ಅನ್ನ ನಾವು ಸ್ಟಡಿ ಮಾಡುವಂತ ಒಂದು ಬ್ರಾಂಚ್ಗೆ ಏನ್ ಮಾಡ್ತೀವಿ? ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ಯಾಕೆ ನಾವು ನ್ಯೂಕ್ಲಿಯಸ್ ನ ಸ್ಟಡಿ ಮಾಡ್ತೀವಿ ಅಂತ ಗೊತ್ತಾ? ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಈ ನ್ಯೂಕ್ಲಿಯಸ್ ನ? ನ್ಯೂಕ್ಲಿಯರ್ Biochemistry means. ಮೇಜರ್ ಆಗಿ ಎನರ್ಜಿ ಸಪ್ಲೈಯಿಂಗ್ ಕೇಳಿದಿರಾ? energy, major amount of energy going to supplied by hydrothermal and nuclear power plants ಇಂದ ಬರ್ತಾ ಇದೆ. ಓಕೆನಾ? ಸೊ ನ್ಯೂಕ್ಲಿಯರ್ ಕೆಮಿಸ್ಟ್ರಿನ ಯಾಕೆ ಸ್ಟಡಿ ಮಾಡಬೇಕು? ಬಿಕಾಸ್ ದ ಮೇಜರ್ ಅಮೌಂಟ್ ಆಫ್ ಎನರ್ಜಿ ಸೋರ್ಸಸ್ ಕೆಲವೊಂದು, ಈಗ ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ನಾನು ಹೇಳೋಣ, ನಾವು ಮ್ಯಾನ್ ಮೇಡ್ ಬೇಡ, ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ನ ಎಲ್ಲೆಲ್ಲಿ ನೋಡ್ತೀವಿ ಅಂತ ಗೊತ್ತಾ? ಜನರಲ್ ಆಗಿ ನ್ಯಾಚುರಲ್ ಫಿನಾಮಿನನ್ಸ್ ಹೇಳಿ. The burning of sun, nuclear fusion. Yes, very good. Burning of sun. There is also a nuclear fission will going to takes place. Nuclear fusion. And nuclear fissions na ಎಲ್ಲಿ ನೋಡ್ತೀವಿ? ಇತ್ತೀಚೆಗೆ ರೀಸೆಂಟ್ ಆಗಿ ಎರಡು ದೇಶಗಳ ನಡುವೆ ಯುದ್ಧ ಆಗ್ತಿದೆ. ಯಾವುದು ಗೊತ್ತಾ? French. ರಷ್ಯಾ ದೆನ್ French. ಓಕೆ, Russia, French. ರಷ್ಯಾ ಅಂಡ್ ಉಕ್ರೇನ್ ಇವುಗಳೆಲ್ಲ ಏನಾಗ್ತಿದೆ? ಯುದ್ಧಗಳು ನಡೀತಾ ಇದೆ ಅಲ್ವಾ? ಸೊ Yes, ma'am. ಅದೇ ತರ ನಿಮಗೆ ಪ್ರೀವಿಯಸ್ಲಿ ನೀವು ಸ್ಟಡಿ ಮಾಡಿರ್ತೀರಾ 10th ಅಲ್ಲಿ ಅಥವಾ 9th ಅಲ್ಲಿ ಸೋಷಿಯಲ್ ಸ್ಟಡೀಸ್ ಅಲ್ಲಿ. ಜಪಾನ್ ಮೇಲೆ ಬಾಂಬ್ ದಾಳಿ ಆಗಿದೆ ಅಂತೆಲ್ಲ ಕೇಳಿದ್ದೀರಾ ಅಲ್ವಾ? Yes, ma'am. Yes, ma'am. ವೈ ದ ಜಪಾನ್ ಅಲ್ಲಿ ಇನ್ನೂ ಕೂಡ ಕೆಲವೊಂದು ಮಕ್ಕಳು ಯಾಕೆ ಹ್ಯಾಂಡಿಕ್ಯಾಪ್ ಆಗಿ ಅಥವಾ ಕೆಲವೊಂದು ಏನು ಭೂಮಿ ಫುಲ್ ಬರ್ಡ್ ಆಗಿದೆ ಅಂತ ಗೊತ್ತಾ? Nuclear atom ಎಸ್, ಆಟಮ್ ಬಾಂಬ್ ಅಥವಾ ನ್ಯೂಕ್ಲಿಯರ್ ಬಾಂಬ್ ಅನ್ನ ಅಲ್ಲಿ ಹಾಕಿದ್ರಿಂದ ಏನಾಗಿದೆ? ದಟ್ ಎಂಟೈರ್ ಏರಿಯಾ ಏನಾಗಿದೆ? ಫುಲ್ ವ್ಯಾನಿಶ್ ಆಗಿದೆ. ಅಲ್ಲಿರುವಂತ ಎಷ್ಟು ವ್ಯಾನಿಶ್ ಆಗಿದೆ ಅಥವಾ ಅದ್ರ ಎಷ್ಟು ಎಫೆಕ್ಟ್ ಆಗಿದೆ ಅಂತಂದ್ರೆ ಈಗ್ಲೂ ಕೂಡ ಕೆಲವೊಂದು ಅಲ್ಲಿ ಒಂದೊಂದು ಏರಿಯಾದಲ್ಲಿ ಹುಟ್ಟುವಂತ ಮಕ್ಕಳು ಏನಾಗಿದ್ದಾರೆ? ಹ್ಯಾಂಡಿಕ್ಯಾಪ್ ಆಗ್ತಿದ್ದಾರೆ ಬಿಕಾಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್. ಎಷ್ಟು ಟ್ರಮೆಂಡಸ್ ಆಗಿ ಅದು ರಿಯಾಕ್ಷನ್ ಆಗಿದೆ ಅಂದ್ರೆ ಜೀನ್ಗಳನ್ನ ಚೇಂಜ್ ಮಾಡಿದೆ. ಜೀನ್ ಅಂತಂದ್ರೆ ಗೊತ್ತಿರುತ್ತೆ ಅನ್ಕೋತೀನಿ, ಬಯಾಲಜಿಯಲ್ಲಿ ನಿಮಗೆ ಜೀನ್ಸ್ ಬಗ್ಗೆ ಹೇಳ್ಕೊಟ್ಟಿರ್ತಾರೆ ಅಲ್ವಾ?
ನಿನ್ ಮೂಗ್ ಯಾಕೆ ನಿಮ್ ಡ್ಯಾಡಿ ತರ ಇದೆ ಅಥವಾ ನಿಮ್ದು ಕಣ್ಣು ಯಾಕೆ ನಿಮ್ಮ ಅಮ್ಮನ ತರ ಇದೆ, ಇದಕ್ಕೆಲ್ಲ ರೀಸನ್ ಏನು ಅಂದ್ರೆ ಜನರಲಿ ಜೀನ್ಸ್. ಓಕೆನಾ? ಸೊ Yes, ma'am. ಆತರ ನಮ್ಮ ಪೇರೆಂಟ್ಸ್ ಇಂದ ಬರೋಂತ ಜೀನ್ಸ್ ಗಳನ್ನ ಏನ್ ಮಾಡಿದೆ, ಅದು ಮ್ಯೂಟೇಶನ್ ಮಾಡಿದೆ. ಅಂದ್ರೆ ಅದ್ರದ್ದು ಎನರ್ಜಿ ಎಷ್ಟು ಪ್ರೊಡ್ಯೂಸ್ ಆಗಿದೆ ಅಥವಾ ಅದು ಏನ್ ಪ್ರೊಡ್ಯೂಸ್ ಆಗಿದೆ ಎನರ್ಜಿ, ಅದು ಎಷ್ಟು ಡ್ರಾಸ್ಟಿಕ್ ಆಗಿ ವರ್ಕ್ ಮಾಡಿದೆ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೋಬಹುದು. ಸೊ ನ್ಯೂಕ್ಲಿಯರ್ ಕೆಮಿಸ್ಟ್ರಿನ ನಾವು ಮ್ಯಾನ್ ಕೈಂಡ್ ಆಗು ಯೂಸ್ ಮಾಡ್ಕೋಬಹುದು, ಮತ್ತೆ ಅದನ್ನ ಡಿಸ್ರಪ್ಟಿವ್ ಆಗು ಯೂಸ್ ಮಾಡ್ತಾರೆ. ಬಟ್ ನಾನು ಆಸ್ ಅ ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಆಗಿ ಅಥವಾ ಕೆಮಿಸ್ಟ್ರಿ ಓದೋರಾಗಿ ವಿ ಹ್ಯಾವ್ ಟು ಡೂ ಗುಡ್ ಆಸ್ ಫಾರ್ ಮ್ಯಾನ್ ಕೈಂಡ್. ಓಕೆನಾ? ಸೊ ಅದರಿಂದ ಏನೇನೆಲ್ಲ ಆಗ್ತಿದೆ ಅದ್ರದ್ದೆಲ್ಲ ಸ್ಟಡೀಸ್ ನ ಮಾಡೋದಕ್ಕೆ ನಾವು ಈ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂಡರ್ ಅಲ್ಲಿ ಏನ್ ಮಾಡ್ತೀವಿ, ಸ್ಟಡೀಸ್ ಮಾಡ್ತೀವಿ. ಗೊತ್ತಾಯ್ತಾ? ಯಾರಾದ್ರೂ ಹೇಳ್ತೀರಾ ಒಂದು ನ್ಯೂಕ್ಲಿಯರ್ ಬಾಂಬ್ ಅಥವಾ ನ್ಯೂಕ್ಲಿಯರ್ ರಿಯಾಕ್ಷನ್ ನ ಯಾವ್ದು ಮೇನ್ ಆಗಿ ಯೂಸ್ ಮಾಡ್ತೀವಿ ಅಂತ? ಯುರೇನಿಯಂ, ಪ್ಲೂಟೋನಿಯಂ, ಅಂದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಸ್, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಓಕೆ, ಬಟ್ ಎಲ್ಲದು ಅಲ್ಲ. ಕೆಲವೊಂದು ನಾವೇನಂತ ಕರಿತೀವಿ ಅದನ್ನ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್. ವೆರಿ ಗುಡ್. ಸೊ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಗಳು ಏನೇನಿದೆ ಅವುಗಳನ್ನ ನಾವು ಯೂಸ್ ಮಾಡಿಕೊಂಡು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ನ ಮಾಡ್ತೀವಿ. ಸೊ ಈ ರಿಯಾಕ್ಷನ್ ಗಳನ್ನ ಅಥವಾ ರಿಲೇಟೆಡ್ ನ್ಯೂಕ್ಲಿಯಸ್ ಆಟಮ್ಗಳನ್ನ ಇದುಗಳನ್ನೆಲ್ಲ ನಾವು ಏನು ಸ್ಟಡಿ ಮಾಡುವಂತ ಬ್ರಾಂಚ್ ಅನ್ನ ವಿ ಆರ್ ಕಾಲ್ ಇಟ್ ಆಸ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ವೈಲ್ ಕಮ್ಸ್ ಟು ಬಯೋಕೆಮಿಸ್ಟ್ರಿ, ಮೇಜರ್ಲಿ ಈಗಿನ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ನೀವು ಯಾರು MBBS ಗೆ ಹೋಗೋ ಅಂತವ್ರು ಇರ್ಬೋದು ಅಥವಾ ಪ್ಯಾರಾಮೆಡಿಕಲ್ಸ್ ಗೆ ಜಾಯ್ನ್ ಆಗೋರು ಇರ್ಬೋದು, ಮತ್ತೆ BSc ನರ್ಸಿಂಗ್ಗೆ ಹೋಗೋರು ಇರ್ಬೋದು, ಅಂಡ್ BSc ಅಗ್ರಿಗೆ ಹೋಗೋರು ಇರ್ಬೋದು, BSc ಫಾರೆಸ್ಟ್ರಿ, ಈ ತರ ಬೇರೆ ಬೇರೆ ಬ್ರಾಂಚಸ್ಗೆ ಹೋಗೋರು ಇರ್ಬೋದು. ಬಟ್ ನಿಮಗೆ ಈ ಬಯೋಕೆಮಿಸ್ಟ್ರಿಯಲ್ಲಿ ಏನೇನ್ ಕಲಿತೀರಾ ದಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಫ್ಯೂಚರ್. ಓಕೆ? ಸೊ ಬಯೋಕೆಮಿಸ್ಟ್ರಿಯಲ್ಲಿ ಏನ್ ಮಾಡ್ತೀವಿ, ಇಟ್ ಈಸ್ ಇಂಟರ್ಮೀಡಿಯೇಟ್ ಅಥವಾ ಇಂಟರ್ಮಿಕ್ಸ್ಚರ್ ಆಫ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿಯನ್ನ ಮತ್ತೆ ಕೆಮಿಸ್ಟ್ರಿಯನ್ನ ಏನ್ ಮಾಡಿದ್ದಾರೆ, ಎರಡನ್ನ ಕ್ಲಬ್ ಮಾಡಿದ್ದಾರೆ. ಹೇಗೆ ಬಯೋಲಜಿ ಹೇಗೆ ಕೆಮಿಸ್ಟ್ರಿ ಒಳಗಡೆ ಬಂದಿದೆ, ಕೆಮಿಸ್ಟ್ರಿಯಲ್ಲಿ ಏನೇನ್ ರಿಯಾಕ್ಷನ್ಸ್ ಆಗ್ತಿದೆ. ಬಯೋಲಜಿ ಅಂತಂದ್ರೆ ಜನರಲಿ ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಅಥವಾ ಲಿವಿಂಗ್ ಥಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಲಿವಿಂಗ್ ಥಿಂಗ್ಸ್ ಅಲ್ಲಿ ಏನೇನ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಅಥವಾ ಇರ್ಬೋದು, ಕೆಮಿಸ್ಟ್ರಿ ಪ್ರೋಸೆಸ್ ಗಳಿರ್ಬೋದು, ಇವೆಲ್ಲ ಹೇಗೆ ನಡೀತಿದೆ ಮತ್ತೆ ಏನೇನೆಲ್ಲ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಬ್ಲಡ್ ವೈ ಇಟ್ ಈಸ್ ಬಿಕಮಿಂಗ್ ರೆಡ್, ಯಾಕೆ ಅದು ರೆಡ್ ಇದೆ, ಅಂಡ್ ಯಾಕೆ ರೆಡ್ ಇದೆ ಅಂತ ಗೊತ್ತಾ ಯಾರಿಗಾದ್ರು? Hemoglobin. ಬಿಕಾಸ್ ಆಫ್ Hemoglobin. ಹಿಮೋಗ್ಲೋಬಿನ್. ಓಕೆ, ವೆರಿ ಗುಡ್. ಸೊ ಆ ಒಂದು ಪ್ರೋಸೆಸ್ ಟ್ರಾನ್ಸ್ಪರೆಂಟ್ ಅನ್ನುವಂತ ಒಂದು ಏನು ಹಾರ್ಮೋನ್ಸ್ ಗಳಿರ್ಬೋದು ಅಥವಾ ಟ್ರಾನ್ಸ್ಪರ್ಟೀನ್ ಅನ್ನುವಂತ ಒಂದು ಕೆಟಲಿಸ್ಟ್ ಗಳಿರ್ಬೋದು, ಅವು ಏನ್ ಮಾಡ್ತಾ ಇದ್ದಾವೆ, ನಮ್ಮ ಬ್ಲಡ್ ನ ಆಕ್ಸಿಜನ್ ನ ತಗೊಂಡು ಹೋಗೋದಕ್ಕೆ ಅಥವಾ ಆಕ್ಸಿಜನ್ ನ ಸಪ್ಲೈ ಮಾಡೋದಕ್ಕೆ, ನಮ್ ಬ್ಲಡ್ ಮೂಲಕ ಪಾಸ್ ಆಗೋದಕ್ಕೆ, ಅದೆಲ್ಲದನ್ನು ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಹೇಗಾಗ್ತಿದೆ ನಮ್ಮ ಬಾಡಿಯಲ್ಲಿ. ಮತ್ತೆ ನಾವು ತಿಂದಾಗ ಡೈಜೆಷನ್ ಆಗ್ಬೇಕಂತಂದ್ರೆ, ಡು ಯು ನೋ ಇನ್ ಅವರ್ ಸ್ಟಮಕ್ ದೇರ್ ಇಸ್ ಅ ಆಸಿಡ್. ನಾವು ಜನರಲಿ ಏನಂತ ಅನ್ಕೋತೀವಿ, ಲ್ಯಾಬಲ್ಲೆಲ್ಲವೇ ಅಯ್ಯೋ ಆಸಿಡ್ ಬಿತ್ತಂತೆ ಕಣಪ್ಪ ಸ್ಕಿನ್ ಮೇಲೆ, ಸ್ಕಿನ್ ಎಲ್ಲ ಫುಲ್ಲು ಏನಾಗಿದೆ, ಸುಟ್ಟೋಗಿದೆ ಅಂತ ಹೇಳ್ತೀವಿ ಅಲ್ವಾ? ಕೇಳಿದೀರಾ? ಮತ್ತೆ ನಿಮ್ ಮನೆಗಳಲ್ಲೂ ಹೇಳ್ ಕಳಿಸ್ತಾರೆ ನಿಮ್ಗೆ, ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಸ್ವಲ್ಪ ಜೋಪಾನವಾಗಿರು, ಆಸಿಡ್ ಇರುತ್ತೆ ಅಲ್ವಾ? ಆತರ ಎಲ್ಲ ಹೇಳ್ ಕಳಿಸ್ತಾರೆ. ಮತ್ತೆ ನಿಮ್ಮ ಟೀಚರ್ಸ್ ಗಳು ಕೂಡ ಜನರಲಿ ನಾವು ಕೂಡ ಹೇಳ್ತೀವಿ, ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಆದಷ್ಟು ನೀವು ಕೇರ್ಫುಲ್ ಆಗಿರ್ಬೇಕು. ಎಲ್ಲದ್ರಲ್ಲಿ ಒತ್ಕೊಂಡು ನಿಂತ್ಕೊಳ್ಳೋದು ಅಥವಾ ಬಾಟಲ್ಗಳ ಹತ್ರ ನೀವೇನ್ ಮಾಡೋದು, ಒಂದು ಏನಂದು ಕೇರ್ಫುಲ್ ಆಗಿಲ್ದೆ ಹೆಂಗೆಂಗೋ ಓಡಾಡೋದು ಅಥವಾ ರ್ಯಾಂಡಮ್ ಆಗಿ ಇದ್ ಮಾಡೋದು, ಈ ತರ ಎಲ್ಲ ಮಾಡ್ಬೇಡಿ. ಯಾಕಂದ್ರೆ ಇಟ್ ಈಸ್ ಕಂಟೈನಿಂಗ್ ಆಸಿಡ್ಸ್ ಅಂಡ್ ಬೇಸಸ್ ಅಂಡ್ ಆಲ್ ದೋಸ್ ಕೆಮಿಕಲ್ಸ್ ದಟ್ ಮೇ ಕಾಸ್ ಯು ಸಮ್ ಇಶ್ಯೂಸ್. ಓಕೆ? ಸೊ ಆ ತರ ಆಗುತ್ತೆ ಅಂತ ನಾವ್ ಹೇಳ್ತೀವಿ. ಬಟ್ do you know in our stomach there is a concentrated HCl. ಅದರದ್ದು pH ಎಷ್ಟಿರುತ್ತೆ? 3 to 4 ಇರುತ್ತೆ. ಸೊ ಅಷ್ಟು ಕಾನ್ಸಂಟ್ರೇಟೆಡ್ HCl ನಮ್ಮ ಬಾಡಿಯಲ್ಲಿ ಇದೆ. ವೈ ಯಾಕಿದೆ ಅಂತ ಗೊತ್ತಾ?
ಓಕೆ ಇಫ್ ಯು ಈಟ್ ಫುಡ್ ಏನಾಗುತ್ತೆ, ನೀವು ಊಟ ಮಾಡ್ತೀರಾ ಡೈರೆಕ್ಟ್ ಆಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ಬಿಡುತ್ತಾ? ಹಾ ಹೇಳ್ಬೇಕು. ಇಫ್ ಯು ಈಟ್ ಫುಡ್, is that converted it directly to energy? No, No, ma'am. ma'am. It will going under the process of digestion, alva? Digestion. Yes, ma'am. ಸೊ ದಟ್ ಆಸಿಡ್, ಏನ್ ಆಸಿಡ್ ಅಂತ ನಾವು ಕರಿತೀವಿ, ಅದು ಏನ್ ಮಾಡುತ್ತೆ, ಡೈಜೆಷನ್ ಪ್ರೋಸೆಸ್ಸಿಗೆ ಹೆಲ್ಪ್ ಮಾಡುತ್ತೆ. ಸೊ ಈ ತರ ನಾನು ಜನರಲ್ ಆಗಿ ನಮ್ಮ ಬಾಡಿ ಬಗ್ಗೆ ಹೇಳಿದೆ. ಅದೇ ತರ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಕೆಮಿಕಲ್ಸ್ ರಿಯಾಕ್ಷನ್ ಏನಾಗ್ತಿದೆ, ಕೆಮಿಕಲಿ ಪ್ರೋಸೆಸಸ್ ಏನಾಗ್ತಿದೆ, ಇವುಗಳನ್ನೆಲ್ಲ ಪ್ಲಾಂಟ್ಸ್ ಅಲ್ಲಿ ಮತ್ತೆ ಅನಿಮಲ್ಸ್ ಅಲ್ಲಿ ಸ್ಟಡಿ ಮಾಡುವಂತ ಒಂದು ಬ್ರಾಂಚ್ ನಾವು ಬಯೋಕೆಮಿಸ್ಟ್ರಿ ಅಂತ ಕರಿತೀವಿ. ಅಂಡ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಇಟ್ ಇನ್ವಾಲ್ವ್ಸ್ study of Raw chemical materials. process. Yes, used for the industrial production material at relative low cost. ಯಾಕೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿನ ಸ್ಟಡಿ ಮಾಡಬೇಕು ಅಂತ ಗೊತ್ತಾ? Raw materials. Transfer of raw materials. ಎಸ್, ರಾ ಮೆಟೀರಿಯಲ್ದು ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡ್ರಗ್ಸ್ ಇರುತ್ತೆ. ಡ್ರಗ್ಸ್ ಅಂತಂದ್ರೆ ನೀವು ನೆಗೆಟಿವ್ ಆಗಿ ತಗೋಬೇಡಿ. ಇನ್ ಅವರ್ ಕೆಮಿಸ್ಟ್ರಿ ಇಟ್ ಇಸ್ ಅ ಮಾಲಿಕ್ಯೂಲ್. ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗ ಪ್ಯಾರಾಸಿಟಮಾಲ್. ಪ್ಯಾರಾಸಿಟಮಾಲ್ ನಾವು ಕೂಡ ಏನಂತ ಕರಿತೀವಿ, ನೀವು ನೆಕ್ಸ್ಟ್ ಮೆಡಿಸನ್ ಎಲ್ಲ ಸ್ಟಡಿ ಮಾಡೋದ್ರಿಂದ ಡ್ರಗ್ಸ್ ಅಂತಂದ್ರೆ ಇಟ್ ಇಸ್ ನಾಟ್ ಅ ನೆಗೆಟಿವ್ ವರ್ಡ್, ಇಟ್ ಇಸ್ ಅ ಪಾಸಿಟಿವ್ ವರ್ಡ್ ಫಾರ್ ಅಸ್ ಆಸ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ಆಸ್ ವೆಲ್ ಆಸ್ ಯುವರ್ ಬಯಾಲಜಿ ಸ್ಟೂಡೆಂಟ್ ಆಗಿದ್ರೆ ನೀವೇನ್ ಔಷಧಿಗಳನ್ನ ತಗೋತೀರಾ ಅದನ್ನು ಕೂಡ ಅವರು ಡ್ರಗ್ಸ್ ಅಂತಾನೆ ಮೆನ್ಷನ್ ಮಾಡ್ತಾರೆ. ಓಕೆನಾ? ಸೊ ಆ ಡ್ರಗ್ಸ್ ಗಳದು ಏನಿದೆ, ಸ್ಟ್ರಕ್ಚರ್ ಏನಿದೆ, ಮತ್ತೆ ಈಗ ನಾನು ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್ ತಗೋತೀನಿ. ಪ್ಯಾರಾಸಿಟಮಾಲ್ ನ ನಾವೇನಕ್ಕೆ ಯೂಸ್ ಮಾಡ್ತೀವಿ? Fever. Yes, to reduce the body Fever. temperature. We call it antipyretic agent ಆಗಿ, ಅಥವಾ ನಮ್ಮ ಬಾಡಿಯಲ್ಲಿ ಫೀವರ್ ಇದ್ದಾಗ, ಬಾಡಿ ಟೆಂಪರೇಚರ್ ತುಂಬಾ ಹೈ ಇದ್ದಾಗ ಅದನ್ನ ಕಡಿಮೆ ಮಾಡೋದಕ್ಕೆ we are going to use paracetamol as a drug. Okay, so ಆ ತರ ಈಗ ನಾನು ಪ್ಯಾರಾಸಿಟಮಾಲ್ ತಗೋತಾ ಇದ್ದೀನಿ, ಆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆದಂಗೆ ಏನಾಗ್ತಿದೆ, ಅದು ಪ್ರೈಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಫ್ ಕೆಮಿಸ್ಟ್ರಿಯಲ್ಲಿ ಏನ್ ಮಾಡ್ಬೋದು, ಆಸ್ ಅ ಕೆಮಿಸ್ಟ್ ಆಗಿ ಯು ಕ್ಯಾನ್ ಫೈಂಡ್ ಆಲ್ಟರ್ನೇಟಿವ್ ಥಿಂಗ್ಸ್. ಪ್ಯಾರಾಸಿಟಮಾಲ್ಗೆ ಏನನ್ನ ಆಡ್ ಮಾಡೋದ್ರಿಂದ ಅದ್ರದ್ದು ಕಾಸ್ಟ್ ಎಫೆಕ್ಟಿವ್ ಜಾಸ್ತಿ ಆಗ್ತಿದೆ. ಸೊ ನಾನು ಕೆಮಿಕಲ್ ಪ್ರೋಸೆಸ್ ಅಲ್ಲಿ ಎಷ್ಟು ಅದನ್ನ ಕಟ್ ಆಫ್ ಮಾಡ್ಬೋದು, ಮತ್ತೆ ಹೇಗೆ ಅದನ್ನ ರಾ ಮೆಟೀರಿಯಲ್ಸ್ ಅಥವಾ ವೇಸ್ಟೇಜ್ ಇರುವಂತ ಥಿಂಗ್ಸ್ ನಾನು ರೀಯೂಸ್ ಮಾಡ್ಕೊಂಡು ಅದರಿಂದ ನಾನು ರೆಮ್ಯುನರೇಷನ್ ಜನರೇಟ್ ಮಾಡ್ಕೋಬಹುದು. ಇವುಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಬೋದು. ಮತ್ತೆ ಯಾವ ರಿಯಾಕ್ಷನ್ ಹೇಗೆ ಯಾವ ಪಾತ್ರನ ತಗೋತಿದೆ, ಈಗ ನಾನು ಜನರಲಿ ಹೇಳ್ತೀನಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿ ಆರ್ ಡೂಯಿಂಗ್ ಮೆನಿ ರಿಯಾಕ್ಷನ್. ನಾವು ತುಂಬಾ ರಿಯಾಕ್ಷನ್ಸ್ ನ ಬರ್ದಿರ್ತೀವಿ. ಕೆಲವೊಂದು ರಿಯಾಕ್ಷನ್ಗಳು ಒಂದು ಕಂಡೀಷನ್ ಅಲ್ಲಿ ಇಟ್ ಮೇ ಹ್ಯಾಪನ್. ಓಕೆ, ಬಟ್ ಇನ್ ಇಂಡಸ್ಟ್ರಿಯಲ್ ಪ್ರೋಸೆಸ್ ವೆನ್ ವಿ ಗೋಯಿಂಗ್ ಟು ಇಂಡಸ್ಟ್ರಿಯಲ್ ಪ್ರೋಸೆಸ್ ಅಲ್ಲಿ ಕೆಲವೊಂದು ಜಸ್ಟ್ ಒಂದು ಟೆಂಪರೇಚರ್ ವೇರಿ ಆಗೋದ್ರಿಂದ, ಅಥವಾ ಒಂದು ಪ್ರೆಷರ್ ವೇರಿ ಆಗೋದ್ರಿಂದ, ಅಥವಾ ಒಂದು ಎನ್ವೈರನ್ಮೆಂಟ್ ವೇರಿ ಆಗೋದ್ರಿಂದ ನಮಗೆ ರಿಯಾಕ್ಷನ್ ಗಳೇ ಫೇಲ್ಯೂರ್ ಆಗ್ಬಿಡುತ್ತೆ. ಸೊ ಆ ತರ ರಿಯಾಕ್ಷನ್ಸ್ ನಾವು ಸಕ್ಸಸ್ ಆಗೋವಾಗ ಮಾಡ್ಬೇಕು. ಯಾಕಂದ್ರೆ ನೀನ್ ಬಲ್ಕ್ ಆಗಿ ನೀನ್ ಪ್ಯಾರಾಸಿಟಮಾಲ್ ಪ್ರಿಪೇರ್ ಮಾಡ್ಬೇಕಂದ್ರೆ ಯು ಶುಡ್ ಹ್ಯಾವ್ ರಾ ಮೆಟೀರಿಯಲ್ ಅಂಡ್ ಯು ಶುಡ್ ಇನ್ವೆಸ್ಟ್ ಯುವರ್ ಟೈಮ್, ಇನ್ವೆಸ್ಟ್ ಯುವರ್ ಎನರ್ಜಿ ಅಂಡ್ ಆಲ್ ದೋಸ್ ಥಿಂಗ್. ಅಲ್ಲಿ ನಾವು ಏನೋ ಒಂದು ಮೈನ್ಯೂಟ್ ಮಿಸ್ಟೇಕ್ ಇಂದ ನಮಗೆ ಎಂಟೈರ್ ಥಿಂಗ್ ಲಾಸ್ ಆಯ್ತು ಅಂದ್ರೆ ಇಟ್ ಈಸ್ ವೇಸ್ಟ್ ಆಫ್ ರಿಸೋರ್ಸಸ್. ಓಕೆ, ಸೊ ಟು ಅದನ್ನ ಏನ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ, ಅಥವಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ನಾವ್ ಏನ್ ಮಾಡ್ಬೋದು, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿಯಲ್ಲಿ ಡಿಫ್ರೆಂಟ್ ವೇಸ್ ಆಫ್ ಮೆಥಡ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಹಾಗೆ ಇವುಗಳನ್ನೆಲ್ಲ ಕಂಡಿಡ್ದು ನಾವೇನ್ ಮಾಡ್ಕೋತೀವಿ, ಮ್ಯಾನ್ ಕೈಂಡ್ ಯೂಸ್ ಆಗ್ಬೇಕು. ಆತರ ಈ ಬ್ರಾಂಚಸ್ ಅನ್ನ ಸ್ಟಡಿ ಮಾಡೋರಿಗೆ ಅದೆಲ್ಲದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ ಪಾಲಿಮರ್ ಕೆಮಿಸ್ಟ್ರಿ ಅಂತ ನಾನು ಹೇಳಿದೆ. ಅಲ್ಲಿ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಹೌ ದ ಮಾನೋಮರ್ಸ್ ಆರ್ ಫಾರ್ಮಿಂಗ್ ಅಂಡ್ ಹೌ ದ ಪಾಲಿಮರ್ಸ್ ಆರ್ ಫಾರ್ಮಿಂಗ್. ಆ ಪಾಲಿಮರ್ ಫಾರ್ಮ್ ಆಗ್ಬೇಕಂದ್ರೆ ಯಾವ್ಯಾವ ರಿಯಾಕ್ಷನ್ಸ್ ಗಳಾಗ್ತಿದೆ, ಇವುಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡೋದು. ಮತ್ತೆ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೀವಿ, ನ್ಯಾನೋ ಪಾರ್ಟಿಕಲ್ಸ್ ಬಗ್ಗೆ ಸ್ಟಡಿ ಮಾಡೋದು. ಇವೆಲ್ಲ ಏನು ನಿಮಗೆ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ. ಓಕೆನಾ? Yes, ma'am. ಓಕೆ, ಫಾರ್ ಟುಡೇ ಸೆಷನ್ ಆಲ್ರೆಡಿ 6 o'clock. 6:05.
Six. ಓಕೆ 6-5 ಆಗ್ಬಿಟ್ಟಿದೆ. ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಆಕ್ಚುಯಲ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಲ್ಲಿ ಮೋಲ್ ಕಾನ್ಸೆಪ್ಟ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆನಾ? ಫಾರ್ Yes, ಟುಡೇ ma'am. ಸೆಷನ್ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು, ನಿಮಗೆ ಗೊತ್ತಾಗ್ಬೇಕು ಅಂತ ನಾನು ಹೇಳ್ಕೊಟ್ಟೆ. ಯಾಕಂದ್ರೆ ನಿಮಗೆ ಯಾವ್ಯಾವ ಬ್ರಾಂಚ್ ಅಲ್ಲಿ ಏನೇನಿದೆ, ನೀವು ನಾಲೆಡ್ಜ್ ಪರ್ಪಸ್ಸಿಗೂ ಕೂಡ ಮತ್ತೆ ನಿಮ್ಮ ಕಾಂಪಿಟೇಟಿವ್ ಪರ್ಪಸ್ಸಿಗೂ ಕೂಡ ನಿಮಗೆ ಜನರಲ್ ಆಗಿ ಗೊತ್ತಿರ್ಬೇಕು. ಕೆಮಿಸ್ಟ್ರಿ ಅಂತಂದ್ರೆ ಜಸ್ಟ್ ಕೆಮಿಸ್ಟ್ರಿ ಅಂದಾಗ ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೂರೇ ಗೊತ್ತಿರುತ್ತೆ ಜನರಲ್ ಆಗಿ. ಬಟ್ ಇನ್ನ ಮಿಕ್ಕಿದ ಬ್ರಾಂಚ್ಗಳು ಇದೆ ಅಂತ ನಾನು ನಿಮಗೆ ಒಂದಷ್ಟು ಐಡಿಯಾ ಬರಲಿ ಅಂತ ಇವತ್ತಿನ ಕ್ಲಾಸ್ ಮಾಡಿದೆ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ we will continue with this chapter. ಓಕೆನಾ? Yes, ಎನಿ ma'am. ಡೌಟ್ಸ್, ಯಾರಿಗಾದ್ರೂ ಡೌಟ್ಸ್ ಇದೆಯಾ? No, ma'am. Anybody having doubt regarding this thing? ಓಕೆ ಕಣ್ರಪ್ಪ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಾಳೆ ಅಲ್ಲ, ಮಂಡೇ ನಂದು ಕ್ಲಾಸ್ ಇರುತ್ತೆ. ಮಂಡೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಾಳೆ ಬಯಾಲಜಿ ಮ್ಯಾಮ್ ಕ್ಲಾಸ್ ತಗೋತಾರೆ. ಓಕೆನಾ? Yes, ma'am. Okay. Thank you for your participation. Let us end up the session. Anybody having doubts other than ಇದು ಮಾಡೋದಲ್ದೆ ಕ್ಲಾಸಸ್ ಬಿಟ್ಟು ನಿಮಗೆ ಏನಾದ್ರು ಝೂಮಿಗೆ ಕನೆಕ್ಟ್ ಆಗ್ಬೇಕಾದ್ರೆ ಆತರ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ. ನಿಮ್ದೇನಾದ್ರು ನೀವು ಅದನ್ನ ಹೇಗೆ ಆಪರೇಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಬೇಕಿದ್ರೆ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. Anybody? Any doubts? ಮ್ಯಾಮ್ ಬ್ಲಡ್ No. ಯಾಕೆ ರೆಡ್ ಕಲರ್ ಇರುತ್ತೆ? Yeah. Okay, thank you all. We will going to end this session. ಮ್ಯಾಮ್ ಬ್ಲಡ್ ರೆಡ್ ಕಲರ್ ಇರುತ್ತಲ್ಲ ಅಂದ್ರಲ್ಲ ಮ್ಯಾಮ್, ಅದನ್ನ ಇನ್ನೊಂದ್ಸಲ ಹೇಳಿ. ಏನಪ್ಪಾ? ಬ್ಲಡ್ ರೆಡ್ ಕಲರ್ ಇರುತ್ತೆ ಅಂದ್ರಲ್ಲ ಹಾ, ಮ್ಯಾಮ್, ಅದನ್ನ ಇನ್ನೊಂದ್ಸಲ ಹೇಳಿ. why the blood is red color ಅಂತಂದ್ರೆ because of ಐರನ್ ಇಂದ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅನ್ನುವಂತ ಒಂದು ಕಾನ್ಸೆಪ್ಟ್, ಹಿಮೋಗ್ಲೋಬಿನ್ ಅನ್ನೋ ಒಂದು ಮಾಲಿಕ್ಯೂಲ್ ಇರೋದ್ರಿಂದ ಬ್ಲಡ್ ಅಲ್ಲಿ ದಟ್ ವಿಲ್ ಗೋಯಿಂಗ್ ಟು ರೆಡ್ ಇರುತ್ತೆ. ಮತ್ತೆ ಅದು ಏನು, ನಿಮ್ಮ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ಅದು ರೆಡ್ ಕಲರ್ ಆಗುತ್ತೆ. ಓಕೆನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಎನಿಬಡಿ ಏನಾದ್ರೂ ಡೌಟ್ಸ್ ಇದೆಯಾ? No, ma'am. Okay, thank you. We will end up this session. Yes, Thank you, ma'am. okay, ma'am. Sumangal. ಹಾ, ಏನೇ? exit.